ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸು ಹಾಗೆ PDF ನೋಟ್ಸು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ನೀವು ಇವುಗಳನ್ನ ಪಡಿಬೋದು. ಸೊ ಮೆಂಬರ್ಶಿಪ್ಗೆ ಯಾವ ರೀತಿ ಜಾಯ್ನ್ ಆಗಬೇಕಂದ್ರೆ, ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೋಮ್ ಸ್ಕ್ರೀನ್ನಲ್ಲಿ ಜಾಯ್ನ್ ಅನ್ನೋ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ 159 ರೂಪೀಸ್ಗೆ ಮೆಂಬರ್ಶಿಪ್ ಇದೆ. ನೀವು ಅದನ್ನು ಜಾಯ್ನ್ ಆದರೆ ನಿಮಗೆ ಕ್ಲಾಸು ಹಾಗೆ PDF ನೋಟ್ಸ್ ಸಹ ದೊರೆಯುತ್ತದೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ 11ನೇ ಕ್ವಶನ್ವರೆಗೂ ನೋಡಲಾಗಿತ್ತು. ಈಗ ನೆಕ್ಸ್ಟ್ 12ನೇ ಕ್ವಶನ್. ಸೊ 12ನೇ ಕ್ವಶನ್ ಏನಿದೆ ಅಂದ್ರೆ, ದ ಲೆಂತ್ ಆಫ್ ಸ್ಟೋರೇಜ್ ಇಸ್ ಅ ಡಬಲ್ ಇಟ್ಸ್ ಅ ಬ್ರೆಡ್ತ್, its height is 3 meters, the area of its 4 walls including doors is 108 centimeter square, find the its ವ್ಯಾಲ್ಯೂಮ್ ಅಂದರು. ಸೊ ಇಲ್ಲಿ ಸ್ಟೋರೇಜ್ದ ಲೆಂತ್ ಎಷ್ಟಿದೆ ಅಂದ್ರೆ, ಲೆಂತ್ ಆಫ್ ಸ್ಟೋರೇಜ್ ಇಸ್ ಡಬಲ್ ಆಫ್ ಬ್ರೆಡ್ತ್ ಅಂದ್ರೆ ಇಲ್ಲಿ ಬ್ರೆಡ್ತ್ ಬಿ ಐತೆ ಅಂದ್ರೆ ಲೆಂತ್ ಏನಾಗಿರ್ತೈತಿ ಈ ಥರ ಡಬಲ್ ಅಂದ್ರೆ 2B ಆಗಿರ್ತದೆ. ಸೊ ಇಲ್ಲಿ ನಾವು ಮೊದಲಿಗೆ ಲ್ಯಾಟ್ರಲ್ ಸರ್ಫೇಸ್ ಆಫ್ ಕ್ಯೂಬಾಯ್ಡ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ 108 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏರಿಯಾ ಲ್ಯಾಟ್ರಲ್ ಸರ್ಫೇಸ್ ಆಫ್ ಏರಿಯಾ 108 ಅದ. ಸೊ ಇದನ್ನು 108 ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಕಂಡು ಹಿಡ್ತಾರೆ ಅಂದ್ರೆ 2 × L + B × H ಅಂತ ಈ ಥರ ಫಾರ್ಮುಲಾ ಆಗಿರ್ತದೆ. ಸೊ ಇಲ್ಲಿ ನಮ್ಗೆ L ಅಂದರೆ ಅಷ್ಟೇ, L ಅಂದರೆ 2B ಅದ, ಬ್ರೆಡ್ತ್ B ಅಂದ್ರೆ ಬಿನ ಅದ, ನೆಕ್ಸ್ಟ್ H ಅಂದ್ರೆ ನಮ್ಗೆ 3 ಅಂತ ಇಲ್ಲಿ ನಮ್ಗೆ 3 ಮೀಟರ್ ಇಲ್ಲಿ ಹೈಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 2 3 6 ಆಗುತ್ತೆ. ಇದ ಒಳಗಿಂದ 2B + B ಅಂದ್ರೆ ಟೋಟಲ್ 3B ಆಯ್ತು. ನೆಕ್ಸ್ಟ್ 3 6 18 B ಇಲ್ಲಿ ಆಯ್ತು. ಇಲ್ಲಿ 108 ಆಗಿರ್ತದೆ. ಸೊ ಇಲ್ಲಿ 18 1 18 6 ಅಂದ್ರೆ ಇಲ್ಲಿ B = 6 ಸೆಂಟಿಮೀಟರ್ ಆಯ್ತು. ಅಂದರೆ ಇಲ್ಲಿ ಬ್ರೆಡ್ತ್ 6 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ L ಏನಾಗುತ್ತೆ, L ಈ ಥರ ಡಬಲ್, L ಏನಾಗುತ್ತೆ ಇಲ್ಲಿ 12 ಆಗುತ್ತೆ. ಸೊ B = 6 ಸೆಂಟಿಮೀಟ್ರ್, L = 12 ಸೆಂಟಿಮೀಟ್ರ್ ಇಲ್ಲಿ ಆಗ್ತದೆ. ನಾವು ಇಲ್ಲಿ ಏನು ಕಂಡು ಹಿಡಬೇಕು, ವ್ಯಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್. ಸೊ ವ್ಯಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಫಾರ್ಮುಲಾ ಏನು, L × B × H ಆಗುತ್ತೆ. ಸೊ L ಅಂದರೆ ಎಷ್ಟು ನಮ್ಗೆ 12, B ಅಂದ್ರೆ 6, H ಅಂದ್ರೆ 3. ಸೊ ಇಲ್ಲಿ 12 6 72, 72 3 216 ಇಲ್ಲಿ ಆಗ್ತದೆ. ಸೊ 216 ಸೆಂಟಿಮೀಟರ್ ಕ್ಯೂಬ ಇಲ್ಲಿ ಆಗ್ತದೆ. ಮೀಟರ್ ಕ್ಯೂಬ ಇಲ್ಲಿ ಆಗ್ತದೆ. ಸೊ 216 ಮೀಟರ್ ಕ್ಯೂಬ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, an unbiased die is thrown, what is the probability of getting a number less than 5 ಅಂದರು. ಸೊ ಇಲ್ಲಿ ಒಂದು ಡಯಾಸನ್ನು ಇಲ್ಲಿ ಥ್ರೋ ಮಾಡಿದರು. ಸೊ ಒಂದು ದಾಳವನ್ನು ಇಲ್ಲಿ ಉರುಳಿಸಿದರು. ಸೊ ಇಲ್ಲಿ ನಾವು 5ಕ್ಕಿಂತ ಕಡಿಮೆ ನಂಬರನ್ನು ಪಡೆಯುವ ಸಂಭವನೀಯತೆ ಎಷ್ಟಂತ ಇಲ್ಲಿ ಕೇಳಿದರು. ಸೊ ಟೋಟಲ್ ಸಂಭವನೀಯತೆ ಎಷ್ಟಾಗುತ್ತೆ, ಒಂದು ಡಯಾಸ್ದಲ್ಲಿ 6 ಸಂಭವನೀಯತೆಯನ್ನು ನಾವು ಪಡಿಬೋದು. ಅಂದ್ರೆ 1 ಪಡಿಬೋದು, 2 ಪಡಿಬೋದು, ಅಥವಾ 3 ಅಥವಾ 4 ಅಥವಾ 5 ಅಥವಾ 6. ಸೊ ಇಲ್ಲಿ 6 ಸಂಭವನೀಯತೆ ಇಲ್ಲಿ ನಮ್ಗೆ ಬರ್ಬೋದು. ಬಟ್ ಲೆಸ್ ದೆನ್ 5 ಅಂದಾಗ ಇಲ್ಲಿ ಲೆಸ್ ದೆನ್ 5 ಅಂದರೆ ಇಲ್ಲಿ ನಾವು 4 ಸಂಭವನೀಯತೆಯನ್ನು ಪಡಿಬೋದು. ಹಾಗಾಗಿ 4/6 ಅಂತ ಆಗುತ್ತೆ. ಸೊ 4/6 2 2 2 3. ಸೊ ಇಲ್ಲಿ 2/3 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್.
A bag contains 10 red balls, 16 white balls, 8 green balls, and 14 black balls. If one ball is drawn at a random, find the probability that is not a green ಅಂದರು. ಸೊ ಇಲ್ಲಿ ಟೋಟಲ್ ಬಾಲ್ಸ್ ಎಟ್ಟದವು 10, 16, 8, 14. ಸೊ ಇಲ್ಲಿ 30, 40, 48. ಸೊ ಟೋಟಲ್ ಬಾಲ್ ಎಷ್ಟದು ಟೋಟಲ್ 48 ಇಲ್ಲಿ ಬಾಲ್ಸ್ ಅದು. ಸೊ 48 ಬಾಲ್ಸ್ ಒಳಗೆ ಇಲ್ಲಿ ನಾವು ನಾಟ್ ಗ್ರೀನ್ ಅಂದರು. ಸೊ ಗ್ರೀನ್ ಬಾಲ್ ಎಷ್ಟದವು 8 ಗ್ರೀನ್ ಬಾಲ್ದವು. ಸೊ 8 ಗ್ರೀನ್ ಬಾಲನ್ನು ಬಿಟ್ಟರೆ ಇಲ್ಲಿ 48 ಟೋಟಲ್ ಬಾಲ್ದವು. ಅದ್ರೊಳಗೆ 8 ಬಿಟ್ಟರೆ ಇಲ್ಲಿ ನಮ್ಗೆ 40 ಬಾಲ ಉಳಿತವು. ಸೊ 40/48. ಸೊ ಇಲ್ಲಿ 8 5 8 6. ಸೊ ಇಲ್ಲಿ 5/6 ಸಂಭವನೀಯತೆ ಇಲ್ಲಿ ಪ್ರೊಬ್ಯಾಬಿಲಿಟಿ ನಮ್ಗೆ ಬರ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಲ್ ವಿಲ್ ರೇನ್ ಟುಮಾರೋ ಈಸ್ 0.65. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ವಿಲ್ ನಾಟ್ ರೇನ್ ಟುಮಾರೋ ಅಂದರು. ಸೊ ನಾಳೆಗೆ ಏನೈತಿ ರೇನ್ ಆಗೋ ಸಂಭವನೀಯತೆ ಎಷ್ಟದ 0.65 ಅದ. ಸೊ ಮಳೆ ಆಗೋದಿಲ್ಲ ಅನ್ನೋ ಸಂಭವನೀಯತೆ ಎಷ್ಟು ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ 0.65 ಅಂದ್ರೆ ಒಂದರಲ್ಲಿ 0.65 ಆಗೋ ಸಾಧ್ಯತೆ ಐತಿ. ಅಂದ್ರೆ ಆಗ್ಲಾಗೋ ಸಾಧ್ಯತೆ ಎಷ್ಟಿರ್ತದೆ 0. ಇಲ್ಲಿ ಎಷ್ಟಾಗುತ್ತೆ ಒಂದರಲ್ಲಿ 0.65 ತೆಗೆದಾಗ ನಮ್ಗೆ 0.35 ಇಲ್ಲಿ ನಮ್ಗೆ ಆಗ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a dia is thrown, find the probability getting a prime number ಅಂದರು. ಸೊ ಇಲ್ಲಿ ಒಂದು ಡಯಾಸನ್ನು ಇಲ್ಲಿ ಥ್ರೋನ್ ಒಂದು ದಾಳವನ್ನು ಉಳಿಸಿದರು. ಸೊ ಇದರಲ್ಲಿ ಪ್ರೈಮ್ ನಂಬರ್ ಅನ್ನು ಪಡೆಯುವ ಸಾಧ್ಯತೆ ಎಷ್ಟು ಅಂದರು. ಸೊ ಮೊದಲಿಗೆ ಇಲ್ಲಿ ಒಂದು ಡಯಾಸನ್ನು ಥ್ರೋ ಮಾಡಿದಾಗ ನಮ್ಗೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಸೊ ಇಲ್ಲಿ ಒಂದು ದಾಳಕ್ಕೆ ಇಲ್ಲಿ ಏನಿರ್ತದೆ 6 ಮುಖಗಳಿರ್ತವೆ. ಸೊ 6 ಮುಖದಲ್ಲಿ ಏನೈತಿ, ಸೊ ಒಂದು ಪರೆ 1, ಇಲ್ಲಿ 2, 3, 4, 5, 6 ಈ ಥರ ಏನೈತಿ ಡಾಟ್ಗಳು ಇರ್ತವೆ. ಸೊ ಇಲ್ಲಿ ಗೆಟ್ಟಿಂಗ್ ಅ ಪ್ರೈಮ್ ನಂಬರ್. ಸೊ ಇಲ್ಲಿ ನಾವು ಪ್ರೈಮ್ ನಂಬರ್ ಪಡೆಯುವ ಸಾಧ್ಯತೆ ಎಷ್ಟು ಅಂದಾರ. ಸೊ ಇಲ್ಲಿ 2 ಒಂದು ಪ್ರೈಮ್ ನಂಬರ, 3 ಒಂದು ಪ್ರೈಮ್ ನಂಬರ, 5 ಒಂದು ಪ್ರೈಮ್ ನಂಬರ. ಸೊ ಇಲ್ಲಿ 3 ಸಾಧ್ಯತೆಗಳು ನಮಗೆ ಇಲ್ಲಿ ಬರ್ತಾವೆ. ಸೊ ಇಲ್ಲಿ 3 ಸಾಧ್ಯತೆ, ಟೋಟಲ್ ಎಷ್ಟದಾವು 6 ಅದಾವು. ಸೊ ಇಲ್ಲಿ ಸಂಭವನೀಯತೆ ಎಷ್ಟಾಗುತ್ತೆ 3 1 3 2 ಅಂದ್ರೆ ಇಲ್ಲಿ 1/2 ಇಲ್ಲಿ ಏನ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a cricketer has a mean score of 54 runs in 9 innings. ಸೊ ಇಲ್ಲಿ 9 ಇನ್ನಿಂಗ್ಸ್ ಒಳಗವ 54 ರನ್ನನ್ನು ಸರಾಸರಿಯನ್ನು ಹೊಂದಿರ್ತಾನೆ. ಫೈಂಡ್ ಔಟ್ ದ ಹೌ ಮೆನಿ ರನ್ಸ್ ಆರ್ ಟು ಬಿ ಸ್ಕೋರ್ಡ್ ಇನ್ 10th ಇನ್ನಿಂಗ್ ಟು ರೈಸ್ ದ ಮೀನ್ ಸ್ಕೋರ್ ಇಸ್ 62. ಅಂದ್ರೆ ಇಲ್ಲಿ 9, ಸೊ ಇಲ್ಲಿ 9 ಇನ್ನಿಂಗ್ಸ್ ಒಳಗವ 54 ರನ್ನನ್ನು ಇಲ್ಲಿ ಮೀನ್ ಸ್ಕೋರನ್ನು ಅಂದ್ರೆ ಸರಾಸರಿಯನ್ನು ಹೊಂದಿರ್ತಾನೆ. ಸೊ ಇಲ್ಲಿ 10ನೇ ಇನ್ನಿಂಗ್ಸ್ ಒಳಗೆ ಇಲ್ಲಿ ನಮಗೆ 62 ಇಲ್ಲಿ ಏನಾಗಬೇಕು ನಮಗೆ ಮೀನ್ ಸ್ಕೋರ್ ಅಂದ್ರೆ ಸರಾಸರಿಯನ್ನು ಹೊಂದಬೇಕು. ಸೊ 54ರಿಂದ 62ಕ್ಕೆ ಆಗ್ಬೇಕಂದ್ರೆ ಇಲ್ಲಿ ಎಷ್ಟು ಹೆಚ್ಚಾಯಿತು, ಇಲ್ಲಿ 8 ಹೆಚ್ಚಾಯಿತು. ಸೊ ಇಲ್ಲಿ 8 ಹೆಚ್ಚಾಯ್ತು ಅಂದ್ರೆ ಇಲ್ಲಿ 9 ಇನ್ನಿಂಗ್ಸ್ದ 8 ಇಲ್ಲಿ ಹೆಚ್ಚಾಗಬೇಕು. ಸೊ 9 ಇನ್ನಿಂಗ್ಸ್ದ 8 ರನ್ಸ್ ಹೆಚ್ಚಾಗಬೇಕು. ಅಂದ್ರೆ 9 72 ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ 10ನೇ ಇನ್ನಿಂಗ್ಸ್ ಒಳಗೆ 62 ಪಡಿಬೇಕು. ಸೊ ಇದು 10ನೇ ಇನ್ನಿಂಗ್ಸ್ ಒಳಗೆ 62 ಪಡಿಬೇಕು. ಸೊ 2 2 4
7 6 ಸೊ ಇಲ್ಲಿ 7 6 13 ಆಗ್ತದೆ. ಸೊ 134 ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫಾರ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ax square plus bx plus c equal to 0, which of the following below is called the discriminant ಅಂದರು. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ಯಾವ್ದು ಆಗ್ತದೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, if an AP if the common difference d is minus 4 and the seventh term is 4, find the first term ಅಂದರು. ಸೊ ಇಲ್ಲಿ ಎ ಪಿ ಒಳಗೆ ಕಾಮನ್ ಡಿಫ್ರೆನ್ಸ್ ಡಿ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, ಡಿ ಈಕ್ವಲ್ ಟು -4 ಕೊಟ್ಟಿದ್ದಾರೆ. ನಮ್ಗೆ ಸೆವೆಂತ್ ಟರ್ಮ್, ಸೊ ಸೆವೆಂತ್ ಟರ್ಮನ್ನು ನಾವು ಏನಂತ ಬರಿಬೋದು, ಎ ಪ್ಲಸ್ 6d ಅಂತ ಬರಿಬೋದು. 6d ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ 4 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಫಸ್ಟ್ ಟರ್ಮ್ ಅಂದರೆ ಎ ಅನ್ನು ಕಂಡುಹಿಡಿಬೇಕು. ಸೊ ಅವಾಗ ಎ ಪ್ಲಸ್ 6 ಡಿ ಈಕ್ವಲ್ ಟು -4 ಅದ. ಸೊ ಈಕ್ವಲ್ ಟು ಇಲ್ಲಿ 4 ಆಗುತ್ತೆ. ಸೊ ಎ ಈಕ್ವಲ್ ಟು 6 4 24. ಸೊ ಇಲ್ಲಿ ಒಳಗೆ ಮೈನಸ್ ಐತೆ ಅಂದರೆ ಸೊ -24 ಆಗುತ್ತೆ, ಈಕ್ವಲ್ ಟು 4 ಆಗುತ್ತೆ. ಎ ಈಕ್ವಲ್ ಟು ಈ -24 ಇದ್ದಿದ್ದ ಈ ಕಡೆ ಹೋತಂದ್ರೆ ಪ್ಲಸ್ ಆಗುತ್ತೆ, ಎ ಈಕ್ವಲ್ ಟು 28 ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 15 25 ವಿಲ್ ಬಿ 130 ಮೋರ್ ದ್ಯಾನ್ 31 ಟರ್ಮ್ ಅಂದರು. ಸೊ ಇಲ್ಲಿ ನಮ್ಗೆ 31ನೇ ಟರ್ಮ್ಗೆ 130 ನಾವು ಆ್ಯಡ್ ಮಾಡಿದಾಗ ಬರುವಂಥ ಟರ್ಮ್ ಏನೈತಿ ಅದು ಎಷ್ಟನೇ ಟರ್ಮ್ ಆಗ್ತದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಎ ಪಿ ಒಳಗೆ ಅಂತ ಇಲ್ಲಿ ಕೇಳಿದರು. ಸೊ ಮೊದಲಿಗೆ ನಾವು 31ನೇ ಟರ್ಮನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನಮ್ಗೆ ಎ ಅನ್ನು ಕೊಟ್ಟಿದ್ದರು, ಎ ಈಕ್ವಲ್ ಟು 5 ಆಗುತ್ತೆ. ಡಿ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಂದರೆ 15ರಲ್ಲಿ 5 ಹೋದರೆ ಇಲ್ಲಿ 10 ಆಗುತ್ತೆ. ಸೊ ಇಲ್ಲಿ ಎನ್ ಈಕ್ವಲ್ ಟು ಏನಾಗುತ್ತೆ, ಎನ್ ಈಕ್ವಲ್ ಟು 31ನೇ ಟರ್ಮನ್ನು ನಾವು ಇಲ್ಲಿ ಕಂಡುಹಿಡಬೇಕು. ಸೊ 31ನೇ ಟರ್ಮ ಎ 31 ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗುತ್ತೆ. ಸೊ ಎ ಈಕ್ವಲ್ ಟು ಇಲ್ಲಿ 5 ಅದ ಪ್ಲಸ್ ಎನ್ ಮೈನಸ್ 1 ಅಂದ್ರೆ 31 ಒಳಗೆ 1 ಹೋದ್ರೆ ಇಲ್ಲಿ 30 ಆಗುತ್ತೆ. ನೆಕ್ಸ್ಟ್ ಡಿ ಈಕ್ವಲ್ ಟು ಇಲ್ಲಿ 10 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 30 300 ಪ್ಲಸ್ 5 305. ಸೊ ಇಲ್ಲಿ 305 ಏನಾಗುತ್ತೆ, ಎ 31ನೇ ಟರ್ಮ ಆಗುತ್ತೆ. ಸೊ ಎ 31 305 ಆತಂದ್ರೆ ಸೊ ಈ ಥರದ 130 ವಿಲ್ ಬಿ ಮೋರ್ ಅಂದರು. ಮೋರ್ ಅಂದರೆ ಇಲ್ಲಿ 130 ಹೆಚ್ಚದ ಅಂದಂಗೆ. ಸೊ ಇಲ್ಲಿ 435 ಏನೈತಿ ಎಷ್ಟನೇ ಟರ್ಮ ಇಲ್ಲಿ ಆಗ್ತದ ಅಂತ ಕೇಳಿದರು. ಸೊ 435 ನಾವು 435 ಅದ. ಸೊ ಇದು ಎಷ್ಟನೇ ಟರ್ಮ್ ಅನ್ನೋದು ಗೊತ್ತಿಲ್ಲ, ಬಟ್ ಎ ಅಂದ್ರೆ ಗೊತ್ತದ. ಎ ಅಂದರೆ ಇಲ್ಲಿ 5 ಆಗುತ್ತೆ ಪ್ಲಸ್ ಎನ್ನನ್ನು ಕಂಡುಹಿಡಿಬೇಕು. ಅದ ಎನ್ ಅನ್ನೋದ ಗೊತ್ತಿಲ್ಲ ನಮ್ಗೆ ಎಷ್ಟು ಅನ್ನೋದ. ಸೊ ಎನ್ ಮೈನಸ್ 1 ಇಲ್ಲಿ ಡಿ ಅನ್ನದ ಡಿ 10 ಅದ. ಸೊ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ 5 ಇದ್ದಿದ್ದ ಇಲ್ಲಿ ಪ್ಲಸ್ ಅದ, ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಇದು 430 ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಇಲ್ಲಿ 10 ಆಗುತ್ತೆ. ಸೊ ಈ 10 ಇಲ್ಲಿ ಇಂಟು ಅದ, ಈ ಕಡೆ ಬಂದರೆ ಏನಾಗುತ್ತೆ ಭಾಗಾಕಾರ ಆಗುತ್ತೆ. ಸೊ 130/10 ಈಕ್ವಲ್ ಟು ಎನ್ ಮೈನಸ್ 1 ಆಗುತ್ತೆ. ಸೊ ಈ ಪೂಜಿ ಗೆಟ್ ಕ್ಯಾನ್ಸಲ್, ಇಲ್ಲಿ 43 ಅದ, ಸಾರಿ 43 ಅದ. ಸೊ ಇಲ್ಲಿ ಎನ್ ಮೈನಸ್ 1 ಇದ್ದಿದ್ದ ಈ -1 ಈ ಕಡೆ ಕಳಿಸಿದಾಗ +1 ಆಗುತ್ತೆ. ಇಲ್ಲಿ ಎನ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ 44 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ
ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ 44 ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ದ ಸೆಕೆಂಡ್ ಟರ್ಮ್ ಆಫ್ ಎನ್ ಎ ಪಿ ಇಸ್ 4 ಆ್ಯಂಡ್ ಸೆವೆಂತ್ ಟರ್ಮ್ ಇಸ್ -11 ಫೈಂಡ್ ಇಟ್ಸ್ 15th ಟರ್ಮ್ ಅಂದರು. ಸೊ ಇಲ್ಲಿ 2ನೇ ಟರ್ಮ 4 ಅದ, 7ನೇ ಟರ್ಮ -11 ಅದ, ಇಲ್ಲಿ 15ನೇ ಟರ್ಮನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಮೊದಲಿಗೆ ಫಸ್ಟ್ನೇ ಟರ್ಮ್ ಸೆಕೆಂಡ್ ಟರ್ಮ್ ಅಂದರೆ ಏನಂತ ಬರಿಬೋದು ನಾವು, ಎ ಪ್ಲಸ್ ಡಿ ಈಕ್ವಲ್ ಟು 4 ಅಂತ ಇಲ್ಲಿ ನಾವು ಬರಿಬೋದು. ಅದೇ ರೀತಿ ಸೊ ಇದು ಸೆಕೆಂಡ್ ಟರ್ಮ, ಇಲ್ಲಿ ಸೆವೆಂತ್ ಟರ್ಮನ್ನು ಎ ಪ್ಲಸ್ 6d ಅಂತ ಇಲ್ಲಿ ನಾವು ಬರಿಬೋದು. ಇದೇನದ 11 ಅದ, -11 ಅದ. ನೆಕ್ಸ್ಟ್ ಇದನ್ನು ನಾವು ಇಲ್ಲಿ ಯಾವ ರೀತಿ ಮಾಡ್ಬೋದು ಅಂದರೆ, ಇಲ್ಲಿ ಇದನ್ನ ಮೈನಸ್ ಮಾಡಿದಾಗ ಸೊ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ -6d ಒಳಗೆ 1d ಅನ್ನು ತೆಗೆದಂದ್ರೆ ನಾವು -5d ಇಲ್ಲಿ ಉಳಿತದೆ. ಸೊ ಈ ಮೈನಸ್ ಇಂಟು ಆಗಿ ಪ್ಲಸ್ ಆಗುತ್ತೆ. ಸೊ 11 + 4 ಅಂದರೆ ಇಲ್ಲಿ 15 ಆಗುತ್ತೆ. ಸೊ ಇಲ್ಲಿ 5 1ಲೇ 5 3ಲೇ. ಸೊ ಇಲ್ಲಿ ಮೈನಸ್ ಈಚ್ ಕಡೆ ಇದ್ದ ಈ ಕಡೆ ಹೋಗುತ್ತೆ. ಸೊ ಡಿ ಈಕ್ವಲ್ ಟು -3 ಇಲ್ಲಿ ಆಗ್ತದೆ. ಸೊ ಡಿ ಈಕ್ವಲ್ ಟು ಇಲ್ಲಿ -3 ಬಂತಂದ್ರೆ ನೆಕ್ಸ್ಟ್ ನಾವು ಎ ಅನ್ನು ಕಂಡು ಹಿಡಿಬೋದು. ಇಲ್ಲಿ ಏನದ ಎ ಪ್ಲಸ್ ಡಿ ಈಕ್ವಲ್ ಟು 4 ಅದ. ಸೊ ಎ ಇಲ್ಲಿ ಡಿ ಜಾಗದಾಗ ಇಲ್ಲಿ -3 ಅನ್ನು ಹಾಕಿದಾಗ ಈಕ್ವಲ್ ಟು 4 ಆಗುತ್ತೆ. ಎ ಈಕ್ವಲ್ ಟು ಏನಾಗುತ್ತೆ, ಈ -3 ಇದ್ದಿದ್ದ ಈ ಕಡೆ ಬತ್ತಂದ್ರೆ ಪ್ಲಸ್ ಆಗುತ್ತೆ. 4 + 3 ಅಂದರೆ ಇಲ್ಲಿ 7 ಆಗುತ್ತೆ. ಸೊ ಎ ಈಕ್ವಲ್ ಟು ಏನು ಬತ್ತು, 7 ಬತ್ತು. ಡಿ ಈಕ್ವಲ್ ಟು ಏನು ಬತ್ತು ನಮಗಿಲ್ಲಿ 3 ಬತ್ತು. ಡಿ ಈಕ್ವಲ್ ಟು 3, ಎ ಈಕ್ವಲ್ ಟು 7. ಸೊ ಇಲ್ಲಿ ನಾವು 15ನೇ ಟರ್ಮನ್ನು ಕಂಡು ಹಿಡಿಬೋದು. ಯಾವ ರೀತಿ ಅಂದ್ರೆ ಎ 15 ಈಕ್ವಲ್ ಟು ಎ ಪ್ಲಸ್ 14 ಡಿ ಅಂತ ಇಲ್ಲಿ ನಾವು ಕಂಡು ಹಿಡಿಬೋದು. ಸೊ ಎ ಅಂದ್ರೆ ಇಲ್ಲಿ 7 + 14, ಡಿ ಅಂದರೆ -3 ಆಗುತ್ತೆ. ಸೊ 7 ಇಲ್ಲಿ 14 3ಲೇ ಎಷ್ಟಾಗುತ್ತೆ, 14 3ಲೇ 42 ಆಗುತ್ತೆ. ಸೊ ಇಲ್ಲಿ ಮೈನಸ್ ಅದ. ಸೊ 7 - 42 ಆಗುತ್ತೆ. ಸೊ ಈಕ್ವಲ್ ಟು ಏನಾಗುತ್ತೆ, -35 ಇಲ್ಲಿ ಆಗ್ತದೆ. ಸೊ -35 ಆನ್ಸರ್ ಆಗ್ತದೆ. ಸೊ ಆಪ್ಷನ್ ಇಲ್ಲಿ ಬಿ ನೋಡ್ಬೋದು ನೀವು. ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. -35 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಮ್ ಆಫ್ ಫಾಲೋಯಿಂಗ್ ಎ ಪಿ 2 7 12 ಅಪ್ ಟು 10 ಟರ್ಮ್ಸ್ ಅಂದರು. ಸೊ ಇಲ್ಲಿ ಎ ಈಕ್ವಲ್ ಟು ಏನಾಗುತ್ತೆ, ಎ ಈಕ್ವಲ್ ಟು 2 ಆಗುತ್ತೆ. ಡಿ ಈಕ್ವಲ್ ಟು 7 - 2 ಅಂದ್ರೆ 5 ಆಗುತ್ತೆ. ಎನ್ ಈಕ್ವಲ್ ಟು 10 ಆಗುತ್ತೆ. ಸೊ ಇಲ್ಲಿ A10 ಅನ್ನು ಕಂಡು ಹಿಡಬೇಕು. ಎ ಪ್ಲಸ್ n - 1 ಇಂಟು ಡಿ ಆಗುತ್ತೆ. ಎ ಅಂದರೆ 2 ಪ್ಲಸ್ n - 1 ಅಂದ್ರೆ 10ರಲ್ಲಿ 1 ಅಂದರೆ 9, ಡಿ ಅಂದರೆ 5. ಸಾರಿ, ಇಲ್ಲಿ ಸಮ್ಮನ್ನು ಕಂಡು ಹಿಡಿಬೇಕಂದ್ರೆ, ಸೊ ಸಮ್ಮನ್ನು ಕಂಡು ಹಿಡಿಬೇಕಂದ್ರೆ ಈ ಫಾರ್ಮುಲಾ ಬರೋಲ್ಲ. ನಾವು ಇಲ್ಲಿ 10ನೇ ಟರ್ಮನ್ನು ಕಂಡು ಹಿಡಿಬೇಕಂದ್ರೆ ಈ ರೀತಿ ಮಾಡ್ಬೋದು. 10ನೇ ಟರ್ಮ್ ಏನಾಗುತ್ತೆ, ಇಲ್ಲಿ A10 ಈಕ್ವಲ್ ಟು 9 ಇಲ್ಲಿ 45, ಇದೆ 2 ಅಂದರೆ 47 ಆಗುತ್ತೆ. ಸೊ ಇದು 10ನೇ ಟರ್ಮ 47 ಆಗುತ್ತೆ. ಬಟ್ ಅವರ ಸಮ್ಮನ್ನು ಕಂಡು ಹಿಡಿಬೇಕಂದರು. ಸಮ್ಮನ್ನು ಕಂಡು ಹಿಡಿಬೇಕಂದ್ರೆ SN ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ ಅಂತ ಹಾಕಬೇಕಾಗುತ್ತೆ. ಸೊ ಇಲ್ಲಿ n ಅಂದರೆ ಎಷ್ಟದ, 10 ಅದ. 10/2 2a. ಎ ಅಂದರೆ ಇಲ್ಲಿ 2 ಅದ ಪ್ಲಸ್ n - 1 ಅಂದ್ರೆ ಇಲ್ಲಿ 10 ಅದ. 10ರೊಳಗೆ 1 ಹೋತಂದ್ರೆ 9 ಆಗುತ್ತೆ. ಇಂಟು ಡಿ ಅಂದರೆ ಇಲ್ಲಿ 5 ಅದ.
ಸೊ ಇಲ್ಲಿ 2 1 2 5 ಸೊ 5 ಇಂಟು ಇಲ್ಲಿ 4 ಆಗುತ್ತೆ ಪ್ಲಸ್ 9 5 45 ಆಗುತ್ತೆ. ಸೊ ಇಲ್ಲಿ 5 ಇಂಟು 4 ಪ್ಲಸ್ 45 ಅಂದರೆ ಇಲ್ಲಿ 49 ಆಗುತ್ತೆ. 5 ಇಂಟು 49 ಅಂದರೆ ಇಲ್ಲಿ 245 ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಅಥವಾ ನೀವು ಈ ಸಮ್ಮನ್ನು ಕಂಡುಹಿಡಿಯೋಕ್ಕೆ ಇನ್ನೊಂದು ಫಾರ್ಮುಲಾ ಅದ, ಎಸ್ ಎನ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಅಂದರೆ ಇಲ್ಲಿ ಎ ಅನ್ನೋದು ಫಸ್ಟ್ ಟರ್ಮ, ಎಲ್ ಅನ್ನೋದು ಲಾಸ್ಟ್ ಟರ್ಮ. n/2 ಅಂದರೆ ಏನಾಗುತ್ತೆ ಇಲ್ಲಿ 5 ಆಗುತ್ತೆ, 10/2 5 ಆಗುತ್ತೆ. ಎ ಅಂದರೆ ಏನದ 2 ಅದ, ಪ್ಲಸ್ ಎಲ್ ಅನ್ನೋದು ಲಾಸ್ಟ್ ಟರ್ಮ್ ಏನು ಬಂದಿತ್ತು ನಮಗೆ ಇಲ್ಲಿ 47 ಬಂದಿತ್ತು. ಸೊ 47. ಸೊ ಇಲ್ಲಿ 5 ಇಂಟು ಇದು ಏನಾಗುತ್ತೆ 5 ಇಂಟು 47 ಪ್ಲಸ್ 2 ಅಂದರೆ 49. ಸೊ ಇದು ಕೂಡ 245 ಆಗ್ತದೆ. ಸೊ ಈ ರೀತಿ 2 ರೀತಿಯಲ್ಲಿ ನಾವು ಕಂಡುಹಿಡಿಬಹುದು. ಸೊ ನೆಕ್ಸ್ಟ್, ಸೊ ಫೈಂಡ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದರು. ಸೊ ಇಲ್ಲಿ ಫಸ್ಟ್ n ನ್ಯಾಚುರಲ್ ನಂಬರ್ಸನ್ನು ಯಾವ ರೀತಿ ಕಂಡುಹಿಡಿಬೋದು ಅಂದರೆ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಈ ಫಾರ್ಮುಲನ್ನ ಹಾಕಿ ನಾವು ಫಸ್ಟ್ n ನ್ಯಾಚುರಲ್ ನಂಬರನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡೋದಾದ್ರೆ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಈ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಇದು ಆಪ್ಷನ್ಸ್ ರಾಂಗ್ ಅದಾವು. ಸೊ ಇದು ಸೊ ಇಲ್ಲಿ ಎ ಅನ್ನೋದು ಏನಾಗುತ್ತೆ ಇಲ್ಲಿ ಆ್ಯನ್ ಆಡಿಟೋರಿಯಂ ಹ್ಯಾಸ್ 100 rows ವಿತ್ 20 seats ಇನ್ನು ಫಸ್ಟ್ ರೋ. ಸೊ 20 ಸೀಟ ಫಸ್ಟ್ ರೋ ಒಳಗೆ ಅದಾವು, 22 ಸೆಕೆಂಡ್ ರೋ ಒಳಗೆ 22 ಅದಾವು, ಥರ್ಡ್ ರೋ ಒಳಗೆ 24 ಅದಾವು, ಸೊ ಆನ್ ಫೋರ್ತ್ ಟರ್ಮ್ ಅಂದ 4ನೇ ರೋ ಒಳಗೆ ಹೌ ಮೆನಿ ಸೀಟ್ಸ್ ಆರ್ ಇನ್ ಆಡಿಟೋರಿಯಮ್. ಸೊ ಟೋಟಲ್ ಎಷ್ಟು ಸೀಟ್ ಅದಾವ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಎ ಈಕ್ವಲ್ ಟು ಏನಾಗುತ್ತೆ 20 ಆಗುತ್ತೆ. ಸೊ ಇಲ್ಲಿ ಡಿ ಈಕ್ವಲ್ ಟು ಏನಾಗುತ್ತೆ, ಸೊ ಒಂದು ರೋದಿಂದ ಇನ್ನೊಂದು ರೋಗೆ 2 ಸೀಟ್ ಏನೈತಿ ಇಲ್ಲಿ ಜಾಸ್ತಿ ಆಗಿದಾವೆ. ಸೊ ಕಾಮನ್ ಡಿಫ್ರೆನ್ಸ್ 2 ಆಗುತ್ತೆ. ಸೊ ಇಲ್ಲಿ ಎನ್ ಏನಾಗುತ್ತೆ, ಎನ್ ಈಕ್ವಲ್ ಟು ಇಲ್ಲಿ 100 ಆಗುತ್ತೆ. ಸೊ ಇಲ್ಲಿ ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ಈ ಫಾರ್ಮುಲಾದಲ್ಲಿ ನೀವು ಈ ಬೆಲೆಗಳನ್ನ ಹಾಕಿ ನೋಡಿದಾಗ ನಿಮ್ಗೆ ಆನ್ಸರ 11,900 ಇಲ್ಲಿ ಆಗ್ತದೆ. ಸೊ ನೀವೊಮ್ಮೆ ಚೆಕ್ ಮಾಡಿ ನೋಡಿರಿ. ಸೊ ಇದು ಕೂಡ ಡೌಟ್ ಅದ. ಸೊ ನೆಕ್ಸ್ಟ್ ಕ್ವಶನ್, what is the next number in the arithmetic progression √2, √8, √18? ಸೊ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ನೆಕ್ಸ್ಟ್ ಟರ್ಮ್ ಏನು ಬರ್ತದ ಅಂತೇಳಿ ಕೇಳಿದರು. ಸೊ ನೆಕ್ಸ್ಟ್ ಟರ್ಮ್ ಇಲ್ಲಿ ಫಸ್ಟ್ ಟರ್ಮ್ ಏನಾಯ್ತು, ಎ ಈಕ್ವಲ್ ಟು √2 ಆಯಿತು. ನೆಕ್ಸ್ಟ್ ಡಿ ಈಕ್ವಲ್ ಟು ಏನಾಗುತ್ತೆ, ಡಿ ಈಕ್ವಲ್ ಟು √8 ಮೈನಸ್ √2 ಆಗುತ್ತೆ. ಸೊ √8 ಯಾವ ರೀತಿ ಬರಿಬೋದು ಅಂದ್ರೆ 2√2 ಅಂತ ಇಲ್ಲಿ ನಾವು ಬರಿಬೋದು. ಸೊ 2√2 ಯಾಕಂದ್ರೆ √8 ಇದ್ದಿದ್ದನ್ನು 4 ಇಂಟು 2 ಅಂತ ಬರಿಬೋದು ರೂಟ್ ಒಳಗೆ. ನೆಕ್ಸ್ಟ್ ಈ 4 ಹೊರಗೆ ತಗೊಂಡಾಗ 2√2 ಅಂತ ಇಲ್ಲಿ ಆಗ್ತದೆ. ಸೊ 2√2 ಒಳಗೆ √2 ಕಳೆದಾಗ ನಮ್ಗೆ √2 ಮಾತ್ರ ಇಲ್ಲಿ ಉಳಿತದೆ. ಸೊ ಎ ಈಕ್ವಲ್ ಟು ನಮ್ಗೆ √2 ಬತ್ತು, ಡಿ ಈಕ್ವಲ್ ಟು ಕೂಡ √2 ಬತ್ತು. ನೆಕ್ಸ್ಟ್ ನಾವು ಇಲ್ಲಿ 4ನೇ ಟರ್ಮನ್ನು ನಾವಿಲ್ಲಿ ಕಂಡುಹಿಡಬೇಕು. ಆವಾಗ 4ನೇ ಟರ್ಮ್ ಎ 4 ಕಂಡುಹಿಡಬೇಕು ನಾವು. ಆವಾಗ ಎ ಪ್ಲಸ್ 3d ಅಂತ ಇಲ್ಲಿ ಆಗ್ತದೆ.
ಸೊ ಎ ಅಂದ್ರೆ √2 ಪ್ಲಸ್ 3 ಇಂಟು √2. ಸೊ ಟೋಟಲ 4√2 ಆಗುತ್ತೆ. ಸೊ ಈ 4ಅನ್ನು ಒಳಗೆ ತೊಗೊಂಡಾಗ ಏನಾಗುತ್ತೆ 16 ಆಗುತ್ತೆ. ಸೊ 4ದ ಸ್ಕ್ವೇರ್ ಏನದ 16 ಇಂಟು 2 ಆಗುತ್ತೆ. ಸೊ √32 ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ 26ನೇ ಕ್ವಶನ್ ಏನೈತಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತಾನೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಸೊ ನಿಮ್ಗೆ ಮೆಂಬರ್ಶಿಪ್ ಬೇಕಾದಲ್ಲಿ ಏನೈತಿ ಮೆಸೇಜ್ ಮಾಡಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಹಾಗೆ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಹೇಳೋದಾದರೆ ಸೊ KPSCಯಿಂದ ಯಾವುದೇ ರೀತಿಯಾದ ಅಪ್ಡೇಟ್ ಬರಲಿಲ್ಲ. ಹಾಗಾಗಿ ಎಕ್ಸಾಮ ಆಲ್ಮೋಸ್ಟ್ ಕ್ಯಾನ್ಸಲ್ ಆದವು. ಸೊ ಎಕ್ಸಾಮನ್ನು ಮುಂದಿನ ತಿಂಗಳ ಒಳಗೆ ಇರ್ಬೋದು ಬಹುಶಃ. ಸೊ ಈ ತಿಂಗಳಿನಲ್ಲಿ ಏನೈತಿ ಆಲ್ಮೋಸ್ಟ್ KPSC ಎಕ್ಸಾಮ್ಸ ಕಂಟಿನ್ಯೂ ಅದಾವು. 13, 14 ಅದಾವು, 23, 24 ಅದಾವು. ಸೊ ಈ ರೀತಿ ಎಕ್ಸಾಮ್ಸ KPSCಯಿಂದ ಕಡೆಯಿಂದ ಏನೈತಿ ನಡೆಸತ್ತಾರೋ. ಸೊ ಹಾಗಾಗಿ ಈ ತಿಂಗಳಿನಲ್ಲಿ ಈ ಲ್ಯಾಂಡ್ ಸರ್ವೆ ಎಕ್ಸಾಮ ನಡೆಯೋದು ಬಹಳ ಕಠಿಣ. ಸೊ ಮುಂದಿನ ತಿಂಗಳದೊಳಗೆ ನಡೆಸ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.